ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಮತ್ತಷ್ಟು ಆಸನಗಳ ಅಭ್ಯಾಸವನ್ನು ಮಾಡೋಣ. ಈಗ ವಜ್ರಾಸನಕ್ಕೆ ಬನ್ನಿ. ಎರಡೂ ಕಾಲುಗಳನ್ನು ಸ್ಟ್ರೆಚ್ ಮಾಡಿ ಮುಂದ್ಗಡೆ ಇಟ್ಕೊಳ್ಳಿ. ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್, ಇಲ್ಲಿ ಅಗ್ನಿ ಏನಾಗಿರ್ತದೆ, ಇಂಬ್ಯಾಲೆನ್ಸ್ ಆಗಿರ್ತದೆ. ಕೆಲವೊಬ್ಬರಿಗೆ ಮೆಟಬಾಲಿಸಮ್ ಜಾಸ್ತಿ ಆಗ್ತಿರ್ತದೆ. ಯಾರಿಗೆ ಹೈಪೋಥೈರಾಯ್ಡಿಸಮ್ಗೆ ಏನಾಗ್ತದೆ ಅಂತ ಮೆಟಬಾಲಿಸಮ್ ತುಂಬ ಕಡಿಮೆ ಇರ್ತದೆ. ಹೈಪರ್ ಇದ್ದವ್ರಿಗೆ ತುಂಬ ಜಾಸ್ತಿ ಆಗಿರ್ತದೆ. ಹೈಪೋ ಇದ್ದವ್ರಿಗೆ ವೇಟ್ ಗೇನ್ ಆಗ್ತದೆ, ಹೈಪರ್ ಇದ್ದವ್ರಿಗೆ ವೇಟ್ ಲಾಸ್ ಆಗ್ತದೆ. ಈ ಆಸನವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಡೈಜೆಸ್ಟಿವ್ ಫೈರ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಬ್ಯಾಲೆನ್ಸ್ ಆಗ್ತದೆ. ಆ ಬ್ಯಾಲೆನ್ಸ್ ಆಗಿ ನಿಮ್ಮ ಹಾರ್ಮೋನಲ್ಲೂ ಕೂಡ ಏನಿದೆ ಅಂದರೆ ಹೈಪರ್ ಆಗಲಿಕ್ಕೆ ಏನು ಏರುಪೇರು ಅಂತ ಆಗ್ತದಲ್ಲ, ಅವು ಎಲ್ಲ ಏನಾಗುತ್ತೆ ಅಂತಂದ್ರೆ ಸಮವಾಗ್ತದೆ. ಹಾಗಾಗಿ ಈ ಒಂದು ನಿಮ್ಮ ಆಸನದಿಂದ ನಿಮ್ಗೆ ಅಷ್ಟೊಂದು ಲಾಭ ಸಿಗ್ತದೆ. ಪಶ್ಚಿಮೋತ್ತಾಸನ, ಕಾಲುಗಳನ್ನು ಎರಡೂ ಕೂಡಿಸಿ ಬೆನ್ನುಹುರಿ ನೇರವಾಗಿರಬೇಕು. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನು ಮೇಲ್ಗಡೆ ತೊಗೊಂಬರ್ಬೇಕು. ಉಸಿರನ್ನು ಬಿಡ್ತಾ ಏನು ಮಾಡಬೇಕು, ಮುಂದ್ಗಡೆ ನಿಧಾನವಾಗಿ ಎಷ್ಟು ಸಾಧ್ಯ ಆಗುತ್ತಲ್ಲ ಉಸಿರನ್ನು ಬಿಡ್ತಾ ನೀವು ಮುಂದ್ಗಡೆ ನಿಧಾನವಾಗಿ ಮುಂದ್ಗಡೆ ಬಾಗಬೇಕು. ಉಸಿರನ್ನು ತೆಗೆದುಕೊಳ್ತಾ ತಲೆ ಮೇಲ್ಗಡೆ ಎತ್ತೀಗ. ಉಸಿರನ್ನು ಬಿಡ್ತಾ ನಿಧಾನವಾಗಿ ತಲೆಯನ್ನು ತಳಗಡೆ ಇಳಿಸಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ನೀವು ಮಾಡಬೇಕು. ನೀವು ಫೋರ್ಸ್ ಕೊಟ್ಟೋ ಜರ್ಕ್ ಕೊಟ್ಟೋ ಮಾಡಬಾರ್ದು. ನಿಮಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟೇ ಮಾಡಿ. ಸರಿಯಾಗಿ ಉಸಿರಾಡಿಸ್ಬೇಕು. ಪಾದವನ್ನು ನೀವು ಈ ರೀತಿ ಇಡಬಾರ್ದು, ಮುಂದ್ಗಡೆ ಚೂಪಾಗಿಡಬಾರ್ದು. ಸ್ಟ್ರೆಚ್, ಇದು ಮೇಲ್ಮುಖವಾಗೇ ಇರಬೇಕು ಪಾದ, ಅಂದರೆ ನಿಮಗೆ ಬೆನಿಫಿಟ್ ಸಿಗ್ತದೆ. ಮೇಲ್ಮುಖವಾಗೇ ಇರಬೇಕು ಈ ಥರ. ಇಲ್ಲಿ ನೋಡಿ ಸರಿಯಾಗಿ ಹೇಗೆ ಹಿಡ್ಕೊಂಡಿದ್ದಾರೆ, ಕ್ರಿಪ್ ಫಿಂಗರ್ಸನ್ನು ಹೆಂಗೆ ಸರಿಯಾಗಿ ಹಿಡ್ಕೊಂಡಿದ್ದಾರೆ ನೋಡಿ, ಇದೇ ರೀತಿಯಾಗಿ ಹಿಡಿಬೇಕು. ಇಲ್ಲಿ ಸರಿಯಾಗಿ ಉಸಿರಾಡಿಸ್ಬೇಕು. ಉಸಿರಾಟದ ಕಡೆ ಗಮನ ಇರಬೇಕು. ಪಶ್ಚಿಮೋತ್ತಾಸನ ಮಾಡಬೇಕಾದ್ರೆ ಸರಿಯಾಗಿ ಬಾಗಿ ಮುಂದ್ಗಡೆ ಬಾಗಿ ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಈಗ ವಿಶ್ರಾಂತಿ ತಗೋಣ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಎರಡೂ ಹಿಡಿದಿರ್ತಕ್ಕಂಥ ಬರಳನ್ನು ನಿಧಾನವಾಗಿ ಕೈ ಬೆರಳನ್ನು ಬಿಡಿ. ಉಸಿರನ್ನು ತೆಗೆದುಕೊಳ್ತಾ ಕೈಗಳನ್ನು ಮೇಲ್ಗಡೆ ತೊಗೊಂಡ್ಬನ್ನಿ. ನಿಧಾನವಾಗಿ ಎರಡೂ ಕೈಗಳನ್ನ ಉಸಿರನ್ನು ಬಿಡ್ತಾ ಎರಡೂ ಕೈಗಳನ್ನ ತಳಗಡೆ ತೊಗೊಂಡು ಬನ್ನಿ. ಈಗ ಮುಂದಿನ ಪ್ರಾಕ್ಟೀಸು ಜಾನು ಶಿರಾಸನ ಅಂಥೇಳಿ. ಎಡಗಾಲನ್ನು ನಿಧಾನವಾಗಿ ಉಸಿರು ಬಿಡ್ತಾ ಫೋಲ್ಡ್ ಮಾಡ್ಕೊಳ್ಳಿ. ಎಡಗಾಲನ್ನು ಫೋಲ್ಡ್ ಮಾಡಿ ಹಿಂಬಡನ್ನು ಏನು ಮಾಡಬೇಕು, ಪೆರಿನಿಯಮ್ಗೆ ಪ್ರೆಸ್ ಮಾಡಬೇಕು. ಗುದದ್ವಾರಕ್ಕೆ ಮೂಲಾಧಾರ ಅಂತ ಏನಂತೀವಲ್ಲ ಅಲ್ಲಿ ಆ ರೀಸನ್ಗೆ ಪ್ರೆಸ್ ಮಾಡ್ಕೋಬೇಕು. ಈಗ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ಮುಂದ್ಗಡೆ ಬೆಂಡಾಗಿ. ಈಗ ನೋಡಿ ಎಷ್ಟೋ ಜನ ಈಗ ನೋಡಿ ತಪ್ಪೇನು ಮಾಡ್ತಾರೆ. ಇದು ಸೈನ್ಸ್ ಇಷ್ಟೇ ಇಲ್ಲ, ಇದರೊಳಗೆ ಡೀಪ್ ಸೈನ್ಸ್ ಇದೆ. ಏನಪ್ಪಾ ಅಂತಂದರೆ ಇವರು ಬೆಂಡ್ ಆಗಿದ್ದಾರೆ, ಕಾಲನ್ನು ಫೋಲ್ಡ್ ಮಾಡಿದ್ಕಲೇ ಮಾಡಿಬಿಟ್ಟಿದ್ದಾರೆ. ನೀವು ವೀಕ್ಷಕರು ಹಾಗೆ ಮಾಡ್ತಿರ್ತೀರ. ಆದರೆ ತಪ್ಪೇನಿರ್ತದೆ ಅಂತಂದರೆ ಸರಿಯಾಗಿ ಪ್ರೆಸ್ ಆಗಿರೋದಿಲ್ಲ. ಇದು ಎದ್ದು ಕೂತ್ಕೊಳ್ಳಿ. ಈಗ ಏನು ಮಾಡ್ಬೇಕಂತಂದರೆ ಈ ನಿಮ್ಮ ಮೊಣಕಾಲ ಏನಿರ್ತದಲ್ಲ ಹಿಂದ್ಗಡೆ ತಗೋಬೇಕು. ಈ ಹಿಂದ್ಗಡೆ ಎಷ್ಟು ತಳ್ತಿರಲ್ಲ ಅಷ್ಟು ಸರಿಯಾಗಿ ಏನಾಗುತ್ತೆ, ಹಿಂಬಡ ಸರಿಯಾಗಿ ಗುದದ್ವಾರಕ್ಕೆ ಅಂದರೆ ಮೂಲಾಧಾರ ಚಕ್ರಕ್ಕೆ ಸರಿಯಾಗಿ ಪ್ರೆಸ್ ಆಗುತ್ತೆ. ಈಗ ಮುಂದ್ಗಡೆ ತಿರುಗಿ ನಿಧಾನವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರು ಬಿಡ್ತಾ ಮುಂದ್ಗಡೆ ಬೆಂಡ್ ಆಗಬೇಕು. ಅಂದರೆ ಮಾತ್ರ ಈ ಆಸನದ್ದು ಒಂದು ಲಾಭ ಸಿಗುತ್ತದೆ. ಇಲ್ಲ ಅಂತಂತಂದರೆ ಈ ಆಸನದ ಲಾಭ ಸಿಗೋದು ಕಡಿಮೆ ಆಗುತ್ತೆ. ಸರಿಯಾಗಿ ಇದೇ ರೀತಿ ಮಾಡಬೇಕು. ಉಸಿರಾಡಿ ಸರಿಯಾಗಿ. ಉಸಿರಾಟದ ಕಡೆ ಗಮನ ಇರಲಿ. ಎಸ್. ಈಗ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಎರಡೂ ಕೈಗಳನ್ನು ತಗೊಂಡು ಮೇಲ್ಗಡೆ ಬನ್ನಿ. ನಿಧಾನವಾಗಿ ಉಸಿರು ಬಿಡ್ತಾ ಎರಡೂ ಕೈಗಳನ್ನು ಇಳಿಸಿ. ಎಸ್. ಉಸಿರು ತೆಗೆದುಕೊಳ್ತಾ ಕಾಲನ್ನು ಸ್ಟ್ರೆಚ್ ಮಾಡಿ. ಈಗ ಎಡಗಾಲನ್ನು ಫೋಲ್ಡ್ ಮಾಡಿದ್ವಿ. ಈಗ ಬಲಗಾಲನ್ನು ಫೋಲ್ಡ್ ಮಾಡಬೇಕು. ಬಲಗಾಲನ್ನು ಫೋಲ್ಡ್ ಮಾಡಿ ಉಸಿರು ಬಿಡ್ತಾ ಸರಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಾ ಆವಾಗಲೇ ಹೇಳಿದ್ದೆಲ್ಲ ಅದೇ ತರನಾಗೆ ಪ್ರೆಸ್ ಮಾಡ್ಕೋಬೇಕು. ಎಸ್. ಉಸಿರು ತೆಗೆದುಕೊಳ್ತಾ ಕೈಗಳು ಮುಂದ್ಗಡೆ ತಗೊಂಬನ್ನಿ. ಉಸಿರು ಬಿಡ್ತಾ ನಿಧಾನವಾಗಿ ಬೆಂಡಾಗಿ ಪಾದವನ್ನು ಸರಿಯಾಗಿ ಹಿಡ್ಕೊಳ್ಳಿಕ್ಕೆ ಟ್ರೈ ಮಾಡಿ.
ಉಸಿರು ತೆಗೆದುಕೊಳ್ತಾ ತಲೆಯನ್ನು ಮೇಲ್ಗಡೆ ತಗೊಳ್ಳಿ. ಉಸಿರು ಬಿಡ್ತಾ ನಿಧಾನವಾಗಿ ಮುಂದ್ಗಡೆ ಬೆಂಡಾಗಿ. ಸರಿಯಾಗಿ ಉಸಿರಾಡಬೇಕು. ಉಸಿರಾಟದ ಕಡೆ ಗಮನ ಇರಲಿ. ಹೇಗೆ ಬೆಂಡಾಗಿದ್ದಾರೆ ನೋಡಿ, ಫ್ಲಾಟ್ ಬಂದಿದೆ. ಈ ರೀತಿ ಫ್ಲಾಟ್ ಬರಬೇಕು. ಅದು ಹೇಗೆ ಬರ್ತದೆ ಅಂತಂತಂದ್ರೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ. ನೀವು ದಿನನಿತ್ಯ ನಿಮ್ಮ ಜೀವನದಲ್ಲಿ ಯೋಗ ಅಭ್ಯಾಸವನ್ನು ನಿರಂತರವಾಗಿ ಡಿಸಿಪ್ಲೈನ್ಡ್ ಪ್ರಾಕ್ಟೀಸ್ ಮಾಡಿದಾಗ ಈ ರೀತಿ ಬರಲಿಕ್ಕೆ ಸಾಧ್ಯ. ಹಾಗಾಗಿ ನೀವು ನಿರಂತರವಾಗಿ ನೀವು ಏನು ಮಾಡಬೇಕು, ಯೋಗಾಭ್ಯಾಸ ಮಾಡಬೇಕು. ಎಸ್, ಕೈಗಳನ್ನ ಬಿಚ್ಚಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಕೈಗಳನ್ನ ಮುಂದ್ಗಡೆ ತೊಗೊಂಬನ್ನಿ, ಮೇಲ್ಗಡೆ ತೊಗೊಂಬನ್ನಿ. ಉಸಿರು ಬಿಡ್ತಾ ನಿಧಾನವಾಗಿ ತಳಗಡೆ ತೊಗೊಂಬನ್ನಿ. ಈಗ ಉಸಿರನ್ನು ತೆಗೆದುಕೊಳ್ತಾ ಕಾಲನ್ನು ಸ್ಟ್ರೆಚ್ ಮಾಡಬೇಕು. ಈಗ ವಕ್ರಾಸನ ಮಾಡೋಣ. ಬಲಗಾಲನ್ನು ಫೋಲ್ಡ್ ಮಾಡಿ. ಬಲಗಾಲನ್ನು ಫೋಲ್ಡ್ ಮಾಡಿ. ಎರಡೂ ಕೈಗಳನ್ನ ಮುಂದ್ಗಡೆ ತೊಗೊಂಬನ್ನಿ. ಈಗ ಉಸಿರು ಬಿಡ್ತಾ ಏನು ಮಾಡಬೇಕು ಅಂತಂದ್ರೆ, ನಿಮ್ಮ ಬಲಗೈಯನ್ನು ಹಿಂದ್ಗಡೆ ತೊಗೊಂಬನ್ನಿ. ಈಗ ಈ ಕೈ ಏನಿರ್ತದಲ್ಲ ನಿಮ್ಮ ಎಡಗೈಯನ್ನ, ಇದನ್ನ ಎನ್ ಸರ್ಕಲ್ ಮಾಡ್ಕೋಬೇಕು. ನಿಮ್ಮ ಮೊಣಕಾಲಕ್ಕೆ ಎನ್ ಸರ್ಕಲ್ ಮಾಡಿ ಪಾದದ ಪಕ್ಕದಲ್ಲಿ ಸರಿಯಾಗಿ ಇರಿಸಬೇಕು. ಪೂರ್ತಿ ನಿಮ್ಮ ಕತ್ತನ್ನ ಹಿಂದ್ಗಡೆ ತಿರುಗಿಸ್ಬೇಕು. ಬೆನ್ನು ಹುರಿ ನೇರವಾಗಿರಬೇಕು. ಇಲ್ಲಿ ಹೆಂಗೆ ತಿರುಚಿದೆ ನೋಡಿ, ಇದನ್ನ ಈ ರೀತಿ ತಿರುಚಿ ಸ್ಟ್ರೈಟ್ ಆಗಿ ಬರಬೇಕು. ಹಿಂದ್ಗಡೆ ನೋಡ್ತಾ ಸರಿಯಾಗಿ ಉಸಿರಾಡಿಸ್ಬೇಕು. ಮುಖದ ಲಕ್ಷಣ ಹೆಂಗಿರ್ತದೆ ನೋಡಿ, ಮುಖದಲ್ಲಿ ಬಿಗಿತ ಸಳಿತ ಇಲ್ಲಿ ಏನೂ ಕಾಣೋದಿಲ್ಲ. ಇದು ಪರ್ಫೆಕ್ಷನ್ ಲೆವೆಲ್ಗೆ ಬಂದಾಗ ಅಷ್ಟೊಂದು ಮುಖ ಹೆಂಗಿರ್ತದೆ, ಅತಿಯಂತ ಸ್ಮೈಲಿ ಫೇಸ್ ಆಗಿ, ಅತಿ ಏನು ಮಾಡ್ತಾ ಇದ್ದಾರೋ ಇಲ್ಲೋ ಅಂತಕ್ಕಂಥದ್ದು, ಏನು ಹಗುರವಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಫೀಲ್ ಬರ್ತದೆ. ಅದು ಸ್ಥಿರಂ ಸುಖಂ ಆಸನಂ. ಆ ರೀತಿ ಮಾಡಿದಾಗ ಮಾತ್ರ ಅದು ಬೆನಿಫಿಟ್ ಸಿಗುತ್ತದೆ. ಈಗ ನಿಧಾನವಾಗಿ ಇಲ್ಲಿ ಸರಿಯಾಗಿ ಉಸಿರಾಡಿಸಿದ ತಕ್ಷಣ ನಿಧಾನವಾಗಿ ಏನು ಮಾಡಬೇಕು, ಉಸಿರು ತೆಗೆದುಕೊಳ್ತಾ ಮುಂದ್ಗಡೆ ಬರಬೇಕು. ಎರಡೂ ಕೈಗಳನ್ನ ಮುಂದ್ಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈಯನ್ನು ತಳಗಿಳಿಸಿ ಕಾಲನ್ನು ಸ್ಟ್ರೆಚ್ ಮಾಡಿ. ಅದೇ ರೀತಿ ಏನು ಮಾಡ್ಬೇಕಂತಂದ್ರೆ, ನಾವು ಇನ್ನೊಂದು ಕಾಲನ್ನು ಅಂದರೆ ಎಡಗಾಲನ್ನು ಫೋಲ್ಡ್ ಮಾಡಿ ಉಸಿರನ್ನು ತೆಗೆದುಕೊಳ್ತಾ ಈಗ ನಿಮ್ಮ ಎರಡೂ ಕೈಗಳನ್ನ ಮುಂದ್ಗಡೆ ತೊಗೊಂಬನ್ನಿ. ಎಡಗೈಯನ್ನು ಹಿಂದ್ಗಡೆ ತೊಗೊಂಡೋಗಿ ಇಟ್ಕೊಳ್ಳಿ. ಈಗ ಬಲಗೈಯನ್ನು ಏನು ಮಾಡಬೇಕು, ಪಾದದ ಪಕ್ಕದಲ್ಲಿ ತಗೊಂಡು ಇರಿಸಬೇಕು. ಪಕ್ಕದಲ್ಲಿ ಇಲ್ಲಿ ಇಡಿಸಿದ್ರೆ ಏನಾಗುತ್ತೆ, ನಿಮಗೆ ಟ್ವಿಸ್ಟ್ ಮಾಡಲಿಕ್ಕೆ, ಬೆನ್ನನ್ನು ಸರಿಯಾಗಿ ತಿರ್ಸಲಿಕ್ಕೆ ನಿಮ್ಗೆ ಏನಾಗುತ್ತೆ, ಸುಲಭ ಆಗುತ್ತೆ. ಸರಿಯಾಗಿ ಉಸಿರಾಡಿಸ್ಬೇಕು. ಇಲ್ಲಿ ಉಸಿರಾಟದ ಕಡೆ ಗಮನ ಇಲ್ಲಿ. ಎಸ್, ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಮುಂದ್ಗಡೆ ಬನ್ನಿ. ಎರಡೂ ಕೈಗಳನ್ನ ಮುಂದ್ಗಡೆ ತಗೊಂಬನ್ನಿ. ಉಸಿರು ಬಿಡ್ತಾ ಕಾಲನ್ನ ಸ್ಟ್ರೆಚ್ ಮಾಡಿ ಕೈಯನ್ನು ತಳಗಡೆ ಇಳಿಸಿ. ಈಗ ಮುಂದಿನ ಅಭ್ಯಾಸ ಮಾಡೋಣ, ಭುಜಂಗಾಸನ. ಏನ್ ಮಾಡ್ಕೋಬೇಕಂದ್ರೆ ಉಲ್ಟಾ ಮಲಗಬೇಕು. ಮಕರಾಸನದಲ್ಲಿ ಮಲಗಬೇಕು. ಎಸ್, ಮುಂದ್ಗಡೆ ಫೇಸ್ ಮಾಡಿ ಮಕರಾಸನದಲ್ಲಿ ಮಲಗಿ ನಿಧಾನವಾಗಿ ಎರಡು ಕಾಲನ್ನ ಫೋಲ್ಡ್ ಮಾಡಿಕೊಂಡು ಆಮೇಲೆ ಎರಡು ಕೈಗಳನ್ನ ಮುಂದ್ಗಡೆ ಇಟ್ಟು ಹಿಂದ್ಗಡೆ ಕಾಲು ಚಾಚಿ ನಿಧಾನವಾಗಿ ಮಲಗಬೇಕು. ಈಗ ಇದು ಮಕರಾಸನ. ಎರಡೂ ಕಾಲನ್ನು ಕೂಡಿಸ್ಬೇಕು. ಈಗ ಭುಜಂಗಾಸನ ಮಾಡ್ತಾ ಇದ್ದೇವೆ. ಎರಡೂ ಕಾಲನ್ನು ಕೂಡಿಸಿ, ಎರಡೂ ಪಾದವನ್ನು ಸರಿಯಾಗಿ ಕೂಡಿರಲಿ. ಪಾದ ಸರಿಯಾಗಿ ಕೂಡಿರಬೇಕು. ನಿಮ್ಮ ಎರಡೂ ಹಸ್ತವನ್ನು ಏನು ಮಾಡಬೇಕು, ಎದೆ ಪಕ್ಕಕ್ಕೆ ತೊಗೊಂಬರ್ಬೇಕು. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ತೊಗೊಂಬರ್ಬೇಕು ತಲೆಯನ್ನು. ಇಲ್ಲಿ ಗಮನಿಸಿ, ಅವರು ಹಸ್ತ ಇಟ್ಟಿದ್ದಾರೆ, ಇಲ್ಲಿ ಇವರು ಮೊಣಕೈಯನ್ನು ಹಚ್ಚಿದ್ದಾರೆ. ಯಾಕೆ ಹಚ್ಚಿದಾರಪ್ಪ ಅಂತಂದರೆ, ಯಾರು ಫಸ್ಟ್ ಸರ ಮಾಡ್ತಾ ಇದ್ದೀರಾ ಅಥವಾ ಬಿಗಿನರ್ಸ್ ಯಾರಿದ್ದೀರಾ ಅವ್ರಿಗೆ ಇದು ತುಂಬ ಉಪಯುಕ್ತಕಾರಿ ಆಗ್ತದೆ. ಇಲ್ಲಪ್ಪ ನಾವು ಮಾಡಿದ್ದೇವೆ ಯೋಗ ಪ್ರಾಕ್ಟೀಸ್ ಅಂತಕ್ಕಂಥದ್ದಂತಿದ್ರೆ ಅದು ತುಂಬ ಉಪಯುಕ್ತ ಆಗ್ತದೆ. ಈಗ ಯಾರು ಬಿಗಿನರ್ಸ್ ಇರ್ತಾರೆ ಅವ್ರಿಗೆ ತುಂಬ ಉಪಯುಕ್ತ ಇದು. ಇಲ್ಲಿ ನೋಡಿ, ಮೊಣಕೈ ಯಾವ ರೀತಿ ಫೋಲ್ಡ್ ಮಾಡಿ ನೆಲಕ್ಕಿಟ್ಟು ಮೇಲ್ಗಡೆ ನೋಡ್ತಾ ಉಸಿರಾಡಿಸ್ತಾ ಇದ್ದಾರೆ. ಈ ರೀತಿ ಉಸಿರಾಡಿಸ್ಬೇಕು. ನೀವು ಅಡ್ವಾನ್ಸ್ ನಿಮ್ಗೆ ಬರ್ತದಪ್ಪ ಅಂತಂತ ಅಭ್ಯಾಸಿಗರಾಗಿದ್ದರೆ ಈ ರೀತಿ ಮಾಡಿ, ಈ ರೀತಿ ಫೋಲ್ಡ್ ಮಾಡಿ ಹಿಂದ್ಗಡೆ ನೋಡ್ತಾ ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉಸಿರಾಡಿಸ್ತಾ ಇರಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ತಳಗಡೆ ಬನ್ನಿ.
ಎಸ್. ಈಗ ಮಕರಾಸನಕ್ಕೆ ಬನ್ನಿ. ಎರಡೂ ಕಾಲನ್ನು ಅಗಲಿಸಿ ಎರಡೂ ಕೈಗಳನ್ನು ಏನು ಮಾಡಿ ಒಂದರ ಮೇಲೆ ಒಂದು ಹಾಕ್ಕೊಂಡು ಸರಿಯಾಗಿ ಉಸಿರಾಡಿ ಕತ್ತನ್ನು ಬಲಗಡೆ ತಿರುಗಿಸಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. 3 ಸಾರಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. ಇವೆಲ್ಲ ಅಭ್ಯಾಸಗಳನ್ನು ನಿಮ್ಮ ದಿನನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇವನ್ನ ಅಂದರೆ ಮಾತ್ರ ನಿಮಗೇನಾಗುತ್ತೆ, ತುಂಬ ಉಪಯುಕ್ತ ಆಗುತ್ತೆ. ಎಸ್. ಈಗ ಎರಡು ಕಾಲನ್ನು ಕೂಡಿಸಿ ಇವಾಗ ಧನುರಾಸನವನ್ನು ಅಭ್ಯಾಸ ಮಾಡೋಣ. ಧನುರಾಸನ ಬಿಲ್ಲು ಹೆಂಗೆ ಇರ್ತದಲ್ಲ, ಧನುಷ್ ಹೆಂಗಿರ್ತದಲ್ಲ ಆ ರೀತಿ ಹೋಲುವಂಥ ಆಸನ. ಧನುಷ್ ಹೆಂಗಿರ್ತತಿ, ಬೆಂಡಾಗಿ ಇರ್ತದ, ಆ ರೀತಿ ಮಾಡುವಂಥ ಆಸನ ಧನುರಾಸನ. ಈಗ ಏನು ಮಾಡ್ಬೇಕಂತಂದರೆ ಎರಡೂ ಕಾಲುಗಳನ್ನು ಜೋಡಿಸಿ ಎರಡೂ ಕೈಗಳನ್ನು ಏನು ಮಾಡಬೇಕು, ತೊಡೆ ಪಕ್ಕದಲ್ಲಿ ತೊಗೊಂಬರ್ಬೇಕು. ಎರಡೂ ಕಾಲುಗಳನ್ನು ನಿಧಾನವಾಗಿ ಫೋಲ್ಡ್ ಮಾಡಿ ಬಲಗೈಯಿಂದ ಬಲಗಾಲನ್ನು ಸರಿಯಾಗಿ ಹಿಡ್ಕೋಬೇಕು. ಎಡಗೈಯಿಂದ ಎಡಗಾಲನ್ನು ಸರಿಯಾಗಿ ಹಿಡ್ಕೋಬೇಕು. ಪಾದವನ್ನು ಸರಿಯಾಗಿ ಹಿಡ್ಕೋಬೇಕು. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೇಲ್ಗಡೆ ಎತ್ತಬೇಕು. ಬಿಲ್ಲಿನಂತೆ ಹೋಲುವ ಆಸನ ಧನುರಾಸನ. ಈ ಬಿಲ್ಲನ್ನು ಬಾಣ ಹಾಕಿ ಯಾವ ರೀತಿ ಪುಲ್ ಮಾಡಿ ಜಗತ್ತಾನೋ ಬೇಟೆಗಾರ, ಆ ರೀತಿ ನಾವು ಏನು ಮಾಡ್ಬೇಕಂತ ಈ ಆಸನದಲ್ಲಿ ನಾವು ಮಾಡಬೇಕಾಗತ್ತೆ. ಅಂದಾಗ ಇದಕ್ಕೇನಾಗುತ್ತೆ, ಇದಕ್ಕೆ ಹೆಸರು ಧನುರಾಸನ ಅಂಥೇಳಿ. ಅಂದರೆ ನೀವು ಮಾಡ್ತಕ್ಕಂಥದ್ದು ಕರೆಕ್ಟ್ ಅಂತ. ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು, ಮೇಲ್ಗಡೆ ನೋಡ್ತಾ ಇರಬೇಕು. ಮೇಲ್ಗಡೆ ನೋಡಿ ಸರಿಯಾಗಿ ಉಸಿರಾಡಿ, ಉಸಿರಾಟದ ಕಡೆ ಗಮನ ಇರಲಿ. ಈಗ ನಿಧಾನವಾಗಿ ಏನು ಮಾಡಬೇಕಂದ್ರೆ ಉಸಿರನ್ನು ಬಿಡ್ತಾ ನಿಧಾನವಾಗಿ ನಿಮ್ಮ ಎದೆಯನ್ನು ತಳಗಡೆ ತೊಗೊಂಬನ್ನಿ. ನಿಮ್ಮ ತೊಡೆಗಳನ್ನು ತಗೊಂಡು ಬನ್ನಿ ತಳಗಡೆ. ಉಸಿರನ್ನು ಬಿಡ್ತಾ ಏನು ಮಾಡ್ಕೊಳ್ಳಿ, ಮತ್ತೆ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಕೈಯನ್ನು ರಿಲೀಸ್ ಮಾಡಿ, ಕಾಲನ್ನು ಸ್ಟ್ರೆಚ್ ಮಾಡಿ. ಇದು ಧನುರಾಸನ. ಏನಾಗುತ್ತೆ ಅಂತಂದರೆ ಧನುರಾಸನ ಮಾಡಬೇಕಾದ್ರೆ ಜಾಸ್ತಿ ಜನ ತಮ್ಮ ತೊಡೆಗಳನ್ನೇ ಲಿಫ್ಟ್ ಮಾಡಲ್ಲ. ಅಲ್ಲಿ ಏನಾಗುತ್ತೆ, ಕಿಕ್ ಯಾವ ರೀತಿ ಮಾಡಿ ನಾವು ಕಾಲನ್ನು ಮೇಲ್ಗಡೆ ಎತ್ತೇವಲ್ಲ, ಈ ಕಿಕ್ ಮಾಡಿ ಹಿಂಗೆ ಮೇಲ್ಗಡೆ ಎತ್ತೇವಲ್ಲ, ಇದೇ ರೀತಿ ನಮ್ಮ ಧನುರಾಸನದಲ್ಲಿ ಕೂಡ ಮೇಲ್ಗಡೆ ನಮ್ಮ ತೊಡೆ ಮಸಲ್ಸನ್ನು ಏನು ಮಾಡಬೇಕು, ಮೇಲ್ಗಡೆ ಪುಷ್ ಮಾಡಬೇಕು. ಅಂದಾಗ ಏನಾಗುತ್ತೆ ಅಂತಂದ್ರೆ ಮೇಲ್ಗಡೆ ಲಿಫ್ಟ್ ಮಾಡಲಿಕ್ಕಾಗತ್ತೆ, ಧನುರಾಸನ ಸರಿಯಾಗಿ ಬರುತ್ತೆ. ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಒಂದಿಷ್ಟು ಆಸನಗಳನ್ನು ನೋಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ಆಸನದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.